ತಮ್ಮಣ್ಣ ಶೆಟ್ಟಿ ಅವರು ಹಿಂದಿನಿಂದಲೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ರು ಸಾಧಾರಣ ಒಂದು 10-15 ವರ್ಷದಿಂದ. ಓಕೆ. ಆಯ್ತಾ, ಅದಕ್ಕಿಂತ ಮೊದಲು ಅವರು ಒಂದು ಜ್ಯೋತಿಷ ಮಾಡ್ತಾ ಇದ್ರು ಇಲ್ಲಿ ಮುಡಿಪಿನಲ್ಲಿ. ಅದಕ್ಕಿಂತ ಮೊದಲು ಕರ್ನಾಟಕದಲ್ಲಿ ಒಂದು ಗೂಡಂಗಡಿ ಮಾಡ್ಕೊಂಡು ಮಡ್ಕ ಮಾಡ್ತಾ ಇದ್ರು. ಓಕೆ. ಕೇರಳಕ್ಕೆ ಕಂಟ್ರಿ ಇದು ಸ್ಯಾಚೆಟ್ ಸಾರಾಯಿ ಸಾಗಿಸ್ತಾ ಇದ್ರು. ಅಲ್ಲಿ ಮಾಣಿಯ ನಾಗು ಅಂತ ಹೇಳಿ ಒಬ್ಬರೊಟ್ಟಿಗೆ 3 ಲಕ್ಷ ರೂಪಾಯಿ ಇವರು ಸಾಲ ತಗೊಂಡು ಅವನಿಗೆ ಕೊಡದೆ ಅವರೆಲ್ಲ ಸೇರಿ ಇವರಿಗೆ ಹೊಡೆದು ಅಲ್ಲಿ ತೋಡಲ್ಲಿ ಹಾಕಿದ್ರು. ಒಂದು ಸ್ಕೀಮ್ ಮಾಡಿದ್ರು. ಒಂದು 500-600 ಮಂದಿ ಹತ್ರ ಹಣ ವಸೂಲಿ ಮಾಡಿದ್ರು. ಎಲ್ರು ಪಾಪದವರು 10 ರೂಪಾಯಿ 20 ರೂಪಾಯಿ ವಾರಕ್ಕೆ ಕಟ್ಟಿ ವರ್ಷ ಒಂದು ಸ್ವಲ್ಪ ಮನೆಗೆ ಸಾಮಾನು ಆಗುತ್ತಲ್ಲ. ಸಾಮಾನೆಲ್ಲ ಇವರು ಇಲ್ಲ ಓಡಿದ್ರು. ಅದರ ನಂತರ ಬಂದು ಇಲ್ಲಿ ಮುಡಿಪಿನಲ್ಲಿ ಜ್ಯೋತಿಷರಾಗಿ ಕೂತು ಕರ್ನಾಟಕದಿಂದ ಯಾರೋ ಜ್ಯೋತಿಷ ಹೇಳಲಿಕ್ಕೆ ಬಂದ್ರು. ನೋಡುವಾಗ ಈ ತಮ್ಮಣ್ಣ ಶೆಟ್ಟಿ ನಮ್ಮ ಊರಲ್ಲಿ ಒಂದು 100 ಮಂದಿಗೆ ಮೋಸ ಮಾಡಿ ಓಡಿ ಹೋದಂತ ವ್ಯಕ್ತಿ ಒಬ್ಬ ಜ್ಯೋತಿಷ ಆಗಿ ಒಂದು ಕಡೆಯಲ್ಲಿ ಕೂತಿದ್ದಾನೆ ಅಂತ ಆದ್ರೆ ತಮ್ಮಣ್ಣ ಶೆಟ್ಟಿ ಅಂದ್ರೆ ಅಲ್ಲಿ ಅವರು ತಮ್ಮಣ್ಣ ಶೆಟ್ಟಿ ಅನ್ನೋ ಹೆಸರು ಅಂತ ಹೇಳಿದ್ರಿ ತಾವು. ಹೌದು, ಅವರ ಹೆಸರು ಷಣ್ಮುಗ ಬಾಲಕೃಷ್ಣ ಶೆಟ್ಟಿ ಅಂತೇಳಿ SB ಶೆಟ್ಟಿ ಅಂತೇಳಿ. ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಭಾರಿ ಬುದ್ಧಿವಂತ ನಮ್ಮ ಪುತ್ತೂರು ಶಾಸಕರು ಅಶೋಕ್ ರೈ ಅವರು ಅವರಿಗೆ ಮೋಸ ಮಾಡಿದ್ದಾರೆ. ಇವರು ಮೋಸ ಮಾಡ್ಲಿಕ್ಕೆ ಹೋಗಿದ್ದಾರೆ ಅಶೋಕ್ ರೈ ಅವರಿಗೆ. ಅಶೋಕ್ ರೈ ಅವರು ಇವರ ಮೇಲೆ ಹಾಕಿದ ಕೇಸ್ ಇದೆ ಇಲ್ಲಿ ಕದ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ. ಮಹೇಶ್ ತಿಮ್ಮರೋಡಿಯನ್ನು ಇಟ್ಕೊಳ್ಳಿ. ಮಹೇಶ್ ತಿಮ್ಮರೋಡಿ ಹೇಳ್ತಾನೆ ನಾನು RSS ನಲ್ಲಿ ITC OTC ಆಗಿದ್ದೆ. ಯಾವ ಸಂದರ್ಭದಲ್ಲಿ ಅಂತ ಇವರು 9ನೇ ಕ್ಲಾಸಿನವರೆಗೆ ಬೆಳ್ತಂಗಡಿಯಲ್ಲಿ ಶಾಲೆ ಕಲಿತು ಡ್ರಾಪ್ ಔಟ್ ಆದವರು. ಅಲ್ಲಿಂದ ಬಾಂಬೆಗೆ ಹೋಟೆಲ್ ಕೆಲಸಕ್ಕೆ ಹೋದವರು. ಅಲ್ಲಿ ಹೋಟೆಲ್ ಅಲ್ಲಿ ಕದ್ದು ಸಿಕ್ಕಿ ಬಿದ್ದು ಜೈಲಲ್ಲಿ ಇದ್ದವರು. ನೋಡಿ ಅಲ್ಲಿ ಅಂಬಿಕಾ ಪ್ರಭು ಅಂತ ಹೇಳಿ ಇಸ್ ಎ ಲಾಯರ್ ಉಡುಪಿಯಲ್ಲಿ. ಆಯ್ತಾ, ಅವರು ಅವರ ಗಂಡನ ಹತ್ರವೇ ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡಿದರು. ಮಂಜುನಾಥ ಅಂತ ಉಳ್ಳಾಲ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಆಗಿದೆ. ತಮ್ಮಣ್ಣ ಶೆಟ್ರು ಹೋದ್ರು. ತಮ್ಮಣ್ಣ ಶೆಟ್ರು ಸಾಮಾನ್ಯವಾಗಿ ರಿಯಲ್ ಎಸ್ಟೇಟ್ ಬಿಸಿನೆಸ್ ಮಾಡ್ತಾ ಇದ್ದವರು. 10 ಹಲವು ಆರೋಪಗಳಿವೆ. ಅಂದ್ರೆ ರಿಯಲ್ ಎಸ್ಟೇಟ್ ತಮ್ಮಣ್ಣ ಶೆಟ್ಟಿ ಅವರು ಹಿಂದಿನಿಂದಲೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ರು ಸಾಧಾರಣ ಒಂದು 10-15 ವರ್ಷದಿಂದ. ಆಯ್ತಾ, ಅದಕ್ಕಿಂತ ಮೊದಲು ಅವರು ಒಂದು ಜ್ಯೋತಿಷ ಮಾಡ್ತಾ ಇದ್ರು ಇಲ್ಲಿ ಮುಡಿಪಿನಲ್ಲಿ. ಅದಕ್ಕಿಂತ ಮೊದಲು ಕರ್ನಾಟಕದಲ್ಲಿ ಒಂದು ಗೂಡಂಗಡಿ ಮಾಡ್ಕೊಂಡು ಮಡ್ಕ ಮಾಡ್ತಾ ಇದ್ರು. ಕೇರಳಕ್ಕೆ ಕಂಟ್ರಿ ಇದು ಸ್ಯಾಚೆಟ್ ಸಾರಾಯಿ ಸಾಗಿಸ್ತಾ ಇದ್ರು. ಅಲ್ಲಿ ಮಡ್ಕ ಮಾಡಿದಕ್ಕೆ ಬಂಟ್ವಾಳ ಸ್ಟೇಷನ್ ಅಲ್ಲಿ ಕೇಸ್ ಆಗಿದೆ. ಸ್ಯಾಚೆಟ್ ಲಿಕ್ಕರ್ ಸ್ಯಾಚೆಟ್ ಸಾಗಿಸಿದಕ್ಕೆ ವಿಟ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಆಗಿದೆ. ಯಾಕೆ ನಾಯರ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗಲೇ 2 ಕೇಸುಗಳು ಆಗಿದ್ದು. ಅದರ ನಂತರ ಅವರು ಇಲ್ಲಿ ಕರ್ನಾಟಕದಲ್ಲಿ ಹಣ ಸಂಗ್ರಹ ಮಾಡಿ ಪಾತ್ರೆ ಪಗಡಿಗಳನ್ನೆಲ್ಲ ಕೊಡುವಂತ ಒಂದು ಸ್ಕೀಮ್ ಮಾಡಿದ್ರು. ಒಂದು 500-600 ಮಂದಿ ಹತ್ರ ಹಣ ವಸೂಲಿ ಮಾಡಿದ್ರು. ಎಲ್ರು ಪಾಪದವರು 10 ರೂಪಾಯಿ 20 ರೂಪಾಯಿ ವಾರಕ್ಕೆ ಕಟ್ಟಿ ವರ್ಷ ಒಂದು ಸ್ವಲ್ಪ ಮನೆಗೆ ಸಾಮಾನು ಆಗುತ್ತಲ್ಲ ಅಂತ ಹೇಳ್ಕೊಂಡು ಸಾಮಾನೆಲ್ಲ ಇವರು ಇಲ್ಲ ಓಡಿದ್ರು. ಅದರ ನಂತರ ಬಂದು ಇಲ್ಲಿ ಮುಡಿಪಿನಲ್ಲಿ ಜ್ಯೋತಿಷರಾಗಿ ಕೂತು ಕರ್ನಾಟಕದಿಂದ ಯಾರೋ ಜ್ಯೋತಿಷ ಹೇಳಲಿಕ್ಕೆ ಬಂದ್ರು. ನೋಡುವಾಗ ಈ ತಮ್ಮಣ್ಣ ಶೆಟ್ಟಿ ಅವರು ಮೊದಲೇ ಪರಿಚಯ ಇದೆ ಅಲ್ಲಿ ಕರ್ನಾಟಕದವರಿಗೆ ಪರಿಚಯ. ಇವ ಯಾವಾಗ ಜ್ಯೋತಿಷ ಆದದ್ದು ಅಂತ ವಿಷಯ ಅಷ್ಟೇ. ನಮ್ಮ ಊರಲ್ಲಿ ಒಂದು 100 ಮಂದಿಗೆ ಮೋಸ ಮಾಡಿ ಓಡಿ ಹೋದಂತ ವ್ಯಕ್ತಿ ಒಬ್ಬ ಜ್ಯೋತಿಷ ಆಗಿ ಒಂದು ಕಡೆಯಲ್ಲಿ ಕೂತಿದ್ದಾನೆ ಅಂತ ಆದ್ರೆ ತಮ್ಮಣ್ಣ ಶೆಟ್ಟಿ ಅನ್ನೋ ಹೆಸರಲ್ಲಿ. ಅಂದ್ರೆ ಅಲ್ಲಿ ಅವರು ತಮ್ಮಣ್ಣ ಶೆಟ್ಟಿ ಅನ್ನೋ ಹೆಸರು ಅಂತ ಹೇಳಿದ್ರಿ ತಾವು. ಹೌದು, ಅವರ ಹೆಸರು ಷಣ್ಮುಗ ಬಾಲಕೃಷ್ಣ ಶೆಟ್ಟಿ ಅಂತೇಳಿ SB ಶೆಟ್ಟಿ ಅಂತೇಳಿ. ಜ್ಯೋತಿಷ ಆದ್ಮೇಲೆ ಅವರು ತಮ್ಮಣ್ಣ ಶೆಟ್ಟಿ ಆದದ್ದು. ಮನೆಯಲ್ಲಿ ತಮ್ಮಣ್ಣ ಅಂತ ಹೇಳಿ ಇವರ ಅಣ್ಣ ಇದ್ದಾರೆ. ಅವರಲ್ಲಿ ಬಾಳ್ತಿಲ ದೈವಸ್ಥಾನದ್ದು ಏನೋ ಇದು ಗಡಿ ಹಿಡಿದವರೇನೋ. ಧಾರ್ಮಿಕ ಭೂತಾರಾಧನೆ ಬಗ್ಗೆ ದೈವಾರಾಧನೆ ಬಗ್ಗೆ ಸ್ವಲ್ಪ ಮಾಹಿತಿಗಳು ಇದ್ದವರೇ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯಾವ ರೀತಿ ಆದ್ರೆ ಕೂಡುಗಟ್ಟಲೆ ಇದೆ ಅದೆಲ್ಲ ಅದು ಇದ್ದವರೇ, ಇಲ್ಲ ಅಂತ ನಾವು ಹೇಳುವುದಿಲ್ಲ. ಈ ರೀತಿಯಾಗಿದ್ದವರು. ಅಲ್ಲಿ ಮಾಣಿಯ ನಾಗು ಅಂತ ಹೇಳಿ ಒಬ್ಬರೊಟ್ಟಿಗೆ 3 ಲಕ್ಷ ರೂಪಾಯಿ ಇವರು ಸಾಲ ತಗೊಂಡು ಅವನಿಗೆ ಕೊಡದೆ ಅವರೆಲ್ಲ ಸೇರಿ ಇವರಿಗೆ ಹೊಡೆದು ಅಲ್ಲಿ ತೋಡಲ್ಲಿ ಹಾಕಿದ್ರು. ಈ ರೀತಿಯ ಘಟನೆಗಳು ಆಗಿತ್ತು. ಇಂಥವರಿಗೆ ಏನಾಯ್ತು, ಇಂಥವ್ರಿಗೆ ಒಂದು ವೇದಿಕೆ ಬೇಕಿತ್ತು, ಪುನರ್ವಸತಿ ಬೇಕಿತ್ತು. ಪುನರ್ವಸತಿ ಸಿಕ್ಕಿತ್ತು, ಇಲ್ಲಿ ಒಂದು ಪುನರ್ವಸತಿ ಸಿಕ್ಕಿತ್ತು. ಯಾಕಂದ್ರೆ ಮಹೇಶ್ ತಿಮ್ಮರೋಡಿ ಅವರು ಅಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದವರು. ಇವರು ತಮ್ಮಣ್ಣ ಶೆಟ್ಟಿ ಅವರು ಇಲ್ಲಿ ಒಬ್ರು ಡಾಕ್ಟರ್ ಇದ್ದಾರೆ. ಅವರಿಗೆ ಮತ್ತು ವಿಶ್ವಾಸಭಾವ ಬಿಲ್ಡರ್ಸ್ ಅವರಿಗೆ ಇಲ್ಲಿ ಜಪ್ಪು ಗುಡ್ಡೆ ಗೊತ್ತಿನ ಜಾಗವನ್ನು ಅದು ನನ್ನ ಜಾಗ ಅಂತ ಹೇಳಿ ಎಷ್ಟೋ ಲಕ್ಷ ರೂಪಾಯಿ ಹಣ ತಗೊಂಡು ಮೋಸ ಮಾಡಿದ್ರು. ಅವರು ಹೇಗೋ ಇಟ್ಕೊಂಡು ಏನೋ ಮಾಡಿದ್ದಾರೆ, ಕೇಸು ಗೀಸೆಲ್ಲ ಆಗಿದೆ. ಇವರು ಎಷ್ಟು ಬುದ್ಧಿವಂತ ಅಂತ ಹೇಳಿದ್ರೆ
ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಭಾರಿ ಬುದ್ಧಿವಂತ ನಮ್ಮ ಪುತ್ತೂರು ಶಾಸಕರು ಅಶೋಕ್ ರೈ ಅವರು. ಅವರಿಗೆ ಮೋಸ ಮಾಡಿದ್ದಾರೆ ಇವರು, ಮೋಸ ಮಾಡ್ಲಿಕ್ಕೆ ಹೋಗಿದ್ದಾರೆ ಅಶೋಕ್ ರೈ ಅವರಿಗೆ. ಅಶೋಕ್ ರೈ ಅವರು ಇವರ ಮೇಲೆ ಹಾಕಿದ ಕೇಸ್ ಇದೆ ಇಲ್ಲಿ ಕದ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ. ಹಾಗೆ ಇವರು ಹೇಳುದು ಅಶೋಕ್ ರೈ ಅವರು ನಮ್ಗೆ ಕಮಿಷನ್ ಕೊಡ್ಲಿಲ್ಲ ಅಂತ ಹೇಳಿ. ಇವರು ಅವರನ್ನು ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಹೋದ್ದು, ಅವರು ಮತ್ತು ಈ ಅಜಯ್ ಅಂತ ಸೇರಿಕೊಂಡು ಕುಡ್ಲ ರಾಂಪೇಜ್ ಈ ರೀತಿಯ ಎಲ್ಲ ಕ್ಯಾರೆಕ್ಟರ್ಗಳು. ಅದರಲ್ಲಿ ಒಂದಾದ್ರೂ ಒಂದು ಕ್ಯಾರೆಕ್ಟರ್ ಅನ್ನು ಸರಿ ಇದ್ದಾರೆ ಎಲ್ಲ ಒಂದು ನೋಡಿ. ಅಲ್ಲಿ ಅಂಬಿಕಾ ಪ್ರಭು ಅಂತ ಹೇಳಿ ಇಸ್ ಎ ಲಾಯರ್ ಉಡುಪಿಯಲ್ಲಿ, ಆಯ್ತಾ. ಅವರು ಅವರ ಗಂಡನ ಹತ್ರವೇ ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡಿದರು. ಮಂಜುನಾಥ ಅಂತ ಒಬ್ಬನೊಟ್ಟಿಗೆ ಸೇರಿಕೊಂಡು ಉಳ್ಳಾಲ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಆಗಿದೆ ಇವರಿಗೆ, ಅಂಬಿಕಾ ಪ್ರಭು ಅವರ ತಂದೆ ಮತ್ತು ಮಂಜುನಾಥನ ಮೇಲೆ. ಅವರ ಗಂಡನಿಗೆ 50 ಲಕ್ಷ ವಸೂಲು ಮಾಡಿದವರು. ಸಂಧ್ಯಾ ಪವಿತ್ರ ನಾಗರಾಜ್ ಅಂತ ಒಬ್ಳು ಬಂದು ರೇಡೆಯಲ್ಲಿ ಅವಳೊಬ್ಬ ಮುದುಕರನ್ನು ಕೊಂದು ಅವರ ಜಾಗವನ್ನು ಒಳಗೆ ಹಾಕ್ಲಿಕ್ಕೆ ಹೋಗಿ ಅದರಲ್ಲಿ ಕೇಸ್ ಹಾಕಿ ಅವಳು ಜೈಲಿಗೆ ಹೋಗಿ ಬಂದವಳು. ಎಲ್ಲರ ಕ್ಯಾರೆಕ್ಟರ್ ನೋಡಿ, ಎಲ್ಲರ ಇಂಥ ಕ್ಯಾರೆಕ್ಟರ್ ಅವರೇ ಇರುವುದು. ದಾಖಲೆಗಳ ಪ್ರಕಾರ ಇಂಥ ಕ್ಯಾರೆಕ್ಟರ್ ಅವರು ಇರುವುದು. ಇಂಥ ಕ್ಯಾರೆಕ್ಟರ್ ಅವರಿಗೆ ಸೌಜನ್ಯ ಒಂದು ಬ್ರ್ಯಾಂಡ್ ಯಾವುದಂದ್ರೆ ಸೌಜನ್ಯ. ಅವರು ಹೇಳಿದ್ರು ನಾವು ಸೌಜನ್ಯ ಪರವಾಗಿ ಹೋರಾಟ ಮಾಡುತ್ತಿರುವುದರಿಂದಾಗಿ ಧರ್ಮಸ್ಥಳದ ಕಡೆಯವರು ನಮ್ಮ ಮೇಲೆ ಇಂಥ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇದು ಅಪಪ್ರಚಾರವ? ಇದು ಎಲ್ಲವೂ ದಾಖಲೆಗಳು. ತಮ್ಮಣ್ಣ ಶೆಟ್ಟಿ ಅವರ ಮೇಲೆ ಬಂಟ್ವಾಳ ಮತ್ತು ವಿಟ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಆದ್ನಲ್ವಾ? ಹೌದಲ್ವಾ? ತಮ್ಮಣ್ಣ ಶೆಟ್ಟಿ ಅವರು ಕರ್ನಾಟಕದಲ್ಲಿ 100 ಮಂದಿಗೆ ಹಣ ಇಡಿಸಿ ಓಡಿ ಹೋದದಲ್ವಾ? ಸತ್ಯ ಅಲ್ವಾ? ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಇಟ್ಕೊಳ್ಳಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹೇಳ್ತಾನೆ ನಾನು RSS ನಲ್ಲಿ ITC OTC ಆಗಿದೆ. ಯಾವ ಸಂದರ್ಭದಲ್ಲಿ ಆದಂತೆ? ಯಾವ ಸಂದರ್ಭದಲ್ಲಿ ಆದ? ಯಾರಂತ ಅವರಿಗೆ ಶಿಕ್ಷಕರು? ಅದೇ ಹೇಳಿ ಅವರು. ಅಂದ್ರೆ ಅದು ಬೋಗಸ್, ಅದೇ ಬೋಗಸ್, ಅದೇ ಬೋಗಸ್ ಅಂತ ಹೇಳಿದ್ದು. ಇವರು 9ನೇ ಕ್ಲಾಸಿನವರೆಗೆ ಬೆಳ್ತಂಗಡಿಯಲ್ಲಿ ಶಾಲೆ ಕಲಿತು ಡ್ರಾಪ್ ಔಟ್ ಆದವರು. ಅಲ್ಲಿಂದ ಬಾಂಬೆಗೆ ಹೋಟೆಲ್ ಕೆಲಸಕ್ಕೆ ಹೋದವರು. ಅಲ್ಲಿ ಹೋಟೆಲ್ ಅಲ್ಲಿ ಕದ್ದು ಸಿಕ್ಕಿ ಬಿದ್ದು ಜೈಲಲ್ಲಿದ್ದವರು. ಅಲ್ಲಿಂದ 91ಕ್ಕೆ ಉಜಿರೆಗೆ ಬಂದವರು. 91ಕ್ಕೆ ಉಜಿರೆಗೆ ಬಂದವರು. ಅದೇ ಅಲ್ಲಿ ಶಶಿಧರ ಶೆಟ್ಟಿ ಅವರ ಅಂಗಡಿಯ ಬಾಗಿಲ ಅಲ್ಲಿ ಬೆಂಚಿನ ಮೇಲೆ ಕುಳಿತುಕೊಳ್ತಾ ಇದ್ದವರು. ಗತಿ ಇಲ್ಲ. ತಂದೆ ತೆಗೆದ ಭೂಮಿ ಇತ್ತು, ಮನೆ ಇತ್ತು, ಆಯ್ತಾ. ಬೇರೆ ಉದ್ಯೋಗ ಇರಲಿಲ್ಲ. ಶಶಿಧರ ಶೆಟ್ಟಿ ಅವರೇ ಸಣ್ಣ ಪುಟ್ಟ ಕೆಲಸಗಳನ್ನು ಇವರಿಗೆ ಕೊಡ್ತಾ ಇದ್ದದ್ದು ಬದುಕೊಳ್ಳಿ ಅಂತ. ಅದ ನಂತರ 97ರಲ್ಲಿ ಇವರು ಮುಸ್ಲಿಂ ಹುಡುಗನಿಗೆ ಹೊಡೆದ ಕೇಸಲ್ಲಿ ಇವರನ್ನು ಬಿಜೆಪಿಯವರು ಪ್ರೊಟೆಕ್ಟ್ ಮಾಡಿದ್ರು. ಅದೇ ಮುಸ್ಲಿಂ ಹುಡುಗನಿಗೆ ಹೊಡೆಯದಿದ್ರೆ ಇವರನ್ನು ಬಿಜೆಪಿಯವರು ಪ್ರೊಟೆಕ್ಟ್ ಮಾಡ್ತಾ ಇದ್ರ. ಲೋಕಲ್ ಬಿಜೆಪಿಯವರು ಕಲ್ಮಂಜಿ ಮೋಹನ್ ರಾವ್ ಅವರಾಗ್ಲಿ, ಈ ಪ್ರತಾಪ್ ಸಿಂಹ ನಾಯಕರಾಗ್ಲಿ, ಮತ್ತೆ ಅವರಾದ್ರು. ಆಗ ಇವರಿಗೆ ಹುಡುಗ ಬೇಕಿತ್ತು. ಯಾಕಂದ್ರೆ ಅಲ್ಲಿ ವಸಂತ ಬಂಗೇರಿಗೆ ಬೈಲಿಕ್ಕೆ ಜನ ಬೇಕಿತ್ತು. ವಸಂತ ಬಂಗೇರ ರೀತಿಯಲ್ಲಿ ಅವರಿಗೆ ಬೈಲಿಕ್ಕೆ ಒಂದು ವ್ಯಕ್ತಿ ಬೇಕಿತ್ತು. ಅದಕ್ಕೆ ತಿಮ್ಮರೋಡಿ ಅವರನ್ನು ಬೆಳೆಸಿದ್ರು. ತಿಮ್ಮರೋಡಿ ಅವರ ಮಾತುಗಳು ಅದೇ ರೀತಿ ಇರೋದು. ಅದೇನಾಯ್ತು? ಯಾವತ್ತು ಹಿಂದುತ್ವದ ಹೋರಾಟಗಾರ ಅಂತ ಹೇಳಿದ್ರು. ನಾವು RSS. ಎಲ್ಲಿ RSS? ಒಂದು ಸಂಸ್ಕಾರ ಇದೆ RSS ಇದು. ಮನೆ ಅವರು ಮಾತಾಡ್ಬೇಕಾದ್ರೆ ಪೂರಾ ಫೋಟೋ ಎಲ್ಲ ಅವ್ರದೇ ಇರುತ್ತಲ್ಲ. ಅದು ಅಂಗಡಿಯಲ್ಲಿ ಸಿಗ್ತದೆ ತಂದಿಡುವುದು. ಅಂಗಡಿಯಲ್ಲಿ ಸಿಗ್ತದೆ ತಂದಿಡೋದು. ಬಿಂಬಿಸುವಂತದ್ದು. ಇಂಥ RSS ಇಂಥ ಡೋಂಗಿ RSS ನಾವು ತುಂಬಾ ನೋಡಿ ಆಗಿದೆ. ಹಾಗೆ ಈ ರೀತಿಯ ಹಲವು ಹೋರಾಟಗಳು. ಏನಾದ್ರು ಹೇಳಿದ ಕೂಡಲೇ ಅವ್ರು ಏನು ಹೇಳುದು? ನಾವು ಸೌಜನ್ಯ ಹೋರಾಟದಲ್ಲಿದ್ದೇವೆ, ಧರ್ಮಸ್ಥಳ ಹೆಗಡೆ ಅವರ ಕಡೆಯವರು ಇವ್ರ ಹತ್ರ ಮಾತಾಡಿಸಿದ್ದಾರೆ ಅಂತ ಹೇಳಿ. ಈ ರೀತಿ ಎಲ್ಲ ಹೋರಾಟಗಳು ಈಗ ಸದ್ಯಕ್ಕೆ ಬಂದು ಬುರುಡೆಯವರೆಗೆ ನಿಂತಿದೆ. ಯಾವ ಹಂತಕ್ಕೆ ಹೋಗ್ಬೋದು ಸರ್ ತಮ್ಮ? ಇಲ್ಲ, ಇವರೆಲ್ಲ ಜೈಲಿನ ಹಂತಕ್ಕೆ ಹೋಗ್ತಾರೆ, ಅದ್ರಲ್ಲಿ ಡೌಟ್ ಏನಿಲ್ಲ. ಇದರಲ್ಲಿ ಕಾನ್ಸ್ಪಿರಸಿಯಲ್ಲಿ ಕ್ರಿಮಿನಲ್ ಒಳಸಂಚು ಅಂತ ಏನಿದೆ ಅದ್ರಲ್ಲಿ ಇವರೆಲ್ಲ ಜೈಲಿಗೆ ಹೋಗ್ತಾರೆ. ಅದ್ರಲ್ಲಿ ಏನ್ ಡೌಟ್ ಇಲ್ಲ. ಎಷ್ಟು ಮಂದಿ ಜೈಲಿಗೆ ಹೋಗ್ತಾರೆ ಅಂತ ಹೇಳಿ ಹೇಳಿಕ್ಕೆ ಬರಲ್ಲ. ನಾವು ಲೆಕ್ಕ ಹಾಕಿದ ಪ್ರಕಾರದಲ್ಲಿ ಸುಮಾರು 18 ಮಂದಿ ಜೈಲಿಗೆ ಹೋಗ್ತಾರೆ. ಅಂದ್ರೆ ಮುನ್ನೆಲೆಯಲ್ಲಿ ಇರೋರು ಮತ್ತೆ ಹಿನ್ನೆಲೆಯಲ್ಲಿ ಎಲ್ಲರೂ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎನ್ನುವುದಕ್ಕೆ ಸಾಕ್ಷಿಗಳಿವೆ. ಸಂಗ್ರಹ ಮಾಡ್ತಾರೆ, ಹೋಗ್ತಾರೆ. ಸರಿ, ಸುಮಾರು ಇನ್ನೊಂದು 6 ತಿಂಗಳು ಈ ತನಿಖೆಗಳು ಮುಂದುವರಿತದೆ. ಅಂದ್ರೆ ಈ ತನಿಖೆ ಅಂದ್ರೆ
ಕೊನೆ ಸೌಜನ್ಯ ಪ್ರಕರಣ ಅಲ್ಲ, ಇದು ಸೌಜನ್ಯ ಪ್ರಕರಣ. ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗುವುದು ಅಂತ ಏನಂತ ಹೇಳಿದ್ರೆ ಸಂತೋಷ್ ರಾವ್ನ ಮೇಲೆ ಪುನಃ ತನಿಖೆ ಆಗಬೇಕು. ಹೌದು, ಸಂತೋಷ್ ರಾವ್ನನ್ನು ಬ್ರೈನ್ ಮ್ಯಾಪಿಂಗ್ ಒಳಪಡಿಸಬೇಕು. ಎಲ್ಲರೂ ಹೇಳುವುದಾಗಿ ಸಂತೋಷ್ ರಾವ್ನನ್ನು ಬ್ರೈನ್ ಮ್ಯಾಪಿಂಗ್ ಒಳಪಡಿಸಲಿ. ಇವರು ಅವು ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಬಿಟ್ಟು ಬಿಡ್ತೇವೆ. ಓಕೆ. ಅಂದ್ರೆ ಇವಾಗ ಸರ್ ಸಂತೋಷ್ ರಾವ್ನ ಮಂಪರ್ ಪರೀಕ್ಷೆ ಮಾಡ್ಬೇಕಂದ್ರೆ ಸ್ವತಃ ಅವನ ಒಂದು ಒಪ್ಪಿಗೆ ಇರ್ಬೇಕು ಅಥವಾ ಕೋರ್ಟ್ ಮೂಲಕ ಏನಾದ್ರು ಮಾಡ್ಬೋದಾದ್ರೆ? ಇಲ್ಲ, ಅವನು ವೈಯಕ್ತಿಕವಾಗಿ ಅವನ ಒಪ್ಪಿಗೆ ಬೇಕು. ಅವನ ಒಪ್ಪಿಗೆ ಬೇಕು, ಅದರಿಂದಾಗಿ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರೆ ಅವನನ್ನು ಕಸ್ಟಡಿಯಲ್ಲಿದ್ರೆ ಅವ ಅದಕ್ಕೆ ಒಪ್ಪಲೇಬೇಕಾಗ್ತದೆ. ಇವಾಗ ಹೊರಗಿರುವಾಗ ಏನು ಮಾಡೋದು? ಅವ ಫ್ರೀ ಬರ್ಡ್, ಏನು ಮಾಡ್ಲಿಕ್ಕಾಗ್ತದೆ ಸರ್. ಇವಾಗ ಇದೆಲ್ಲ ಒಂದು ಪ್ರಕರಣ ಅಥವಾ ಈ ಘಟನೆಗೆ ತಾವೇ ಹೇಳಿದ್ರೆ 18 ಜನರು ಶಿಕ್ಷೆಗೆ ಆಗ್ತಾರೆ, ಶಿಕ್ಷೆ ಆಗುತ್ತೆ ಅಂತ. ಅಂದ್ರೆ ಇವಾಗ ಈಗ ಫಂಡಿಂಗ್ ಏನಾದ್ರು ಬರ್ತಾ ಇದೆಯಾ ಅಂದ್ರೆ ನೋಡ್ತಾ ಇರ್ತೀವಿ ಸಾಮಾಜಿಕ ಜಾಲತಾಣದಲ್ಲಿ ಫಂಡಿಂಗ್. ಅಲ್ಲ, ಇದು ಫಂಡಿಂಗ್ ಇಲ್ಲದೆ ಈ ಎಲ್ಲ ವ್ಯವಸ್ಥೆಗಳು ಆಗಲಿಲ್ಲ. ಇದು ವ್ಯವಸ್ಥೆಗಳು ಆದದ್ದೇ ಫಂಡಿಂಗಿಗಾಗಿ. ಮಹೇಶ್ ಶೆಟ್ಟಿ ತಿಮ್ಮರಡಿ ಅವರೇ ಒಂದು ಕಡೆ ಹೇಳ್ತಾರೆ, ನನ್ನ ಹತ್ರ ದುಡ್ಡು ಇದ್ದಿದ್ರೆ ನಾನು ಈ ಹೋರಾಟಕ್ಕೆ ಬರ್ತಾ ಇರ್ಲಿಲ್ಲ. ನಮ್ಮ ಮನೆಯ ದುಡ್ಡನ್ನು ಕೊಂಡೋಗಿ ಯಾಕೆ ರಸ್ತೆಗೆ ಸುರಿಯುವುದು ಅಂತ ಹೇಳಿ. ಹಾಗೆ ಇವರು ರಸ್ತೆಗೆ ಬಿದ್ದಿದ್ರಿಂದ ಇವರಿಗೆ ಫಂಡ್ ಬಂದಿದೆ ಅಂತ ಹೇಳಿ. 2022ರವರೆಗೆ ನಮ್ಗೆ ಸಿಕ್ಕಿದ ಮಾಹಿತಿಗಳ ಪ್ರಕಾರ ಮಹೇಶ್ ಶೆಟ್ಟಿ ಅವರಿಗೆ 2,43,00,000 ರೂಪಾಯಿ ಅವರ ಅಕೌಂಟಿಗೆ ಬಂದಿದೆ. ಅವರ ಹೆಂಡತಿ ಸರೋಜಾ ಶೆಟ್ಟಿ ಅವರ ಅಕೌಂಟಿಗೆ ದುಡ್ಡು ಬಂದಿದೆ. 2016ರಲ್ಲಿ ಕುಸುಮಾವತಿ ಅವರು ಒಂದು ಅಕೌಂಟ್ ಮಾಡಿದ್ದಾರೆ. ಆ ಅಕೌಂಟಿಗೆ 1,43,00,000 ಏನೋ ಬಂದಿದೆ. ಈ ರೀತಿಯಾಗಿ ಫಂಡಿಂಗ್ ಆಗಿದೆ. ಅದರ ನಂತರ ಈ ಬುರುಡೆ ಕೇಸಿಗೂ ಬೇರೆ ರೀತಿಯಲ್ಲಿ ಫಂಡಿಂಗ್ ಆಗಿದೆ. ಆ ಬೇರೆ ರೀತಿಯಲ್ಲಿ ಫಂಡಿಂಗ್ ಆದ ಕಾರಣಕ್ಕಾಗಿ ಈ ಬುರುಡೆಯನ್ನು ಎತ್ಕೊಂಡು ಬಂದದ್ದು. ಇಲ್ಲದ್ರೆ ಸುಪ್ರೀಂ ಕೋರ್ಟ್ ನ ಸೀನಿಯರ್ ಕೌನ್ಸಿಲ್ ಅಡ್ವೊಕೇಟ್ ಈ ಪ್ರಕರಣಕ್ಕೆ ಬರ್ತಾ ಇರ್ಲಿಲ್ಲ. ನಿಮ್ಗೆ ಕೆ ವಿ ಧನಂಜಯರ ಆಫೀಸಿಗೆ ಹೋಗಿ ಅವ್ರ ಹತ್ರ ಒಂದು ಕೇಸು ಕೊಡ್ಬೇಕು ಅಂತಂದ್ರೆ ಆರಂಭದಲ್ಲಿ 5 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡ್ಬೇಕು ಅಂತ ವಕೀಲರು. ಅವರ ಪ್ರತಿಭೆಗೆ, ಅವರ ಪಾಂಡಿತ್ಯಕ್ಕೆ, ಅವರ ಕಾನೂನು ಜ್ಞಾನಕ್ಕೆ ಅದು ಫೀಸು. ಅಂತ ವಕೀಲರನ್ನು ಅವರ ಒಟ್ಟಿಗೆ ಇದ್ದಂತ 4-5 ಮಂದಿ ವಕೀಲರುಗಳು ಇವರು ಎಂಗೇಜ್ ಮಾಡಿದ್ದಾರೆ ಅಂತ ಹೇಳಿ. ಒಂದು ವಕೀಲನಿಗೆ ದಿವಸಕ್ಕೆ 10,000 ರೂಪಾಯಿ ಅವರ ಖರ್ಚು ಎಲ್ಲ ಕಳೆದು 10,000 ರೂಪಾಯಿ ಕೊಡ್ಬೇಕು ಅಂತ 4 ವಕೀಲರುಗಳು ಉಜಿರೆಯಲ್ಲಿ 20 ದಿವಸ ಇದ್ರು. ಎಷ್ಟು? 20 ದಿವಸ 4 ಮಂದಿ ದಿವಸಕ್ಕೆ 40,000 ರೂಪಾಯಿ, 8 ಲಕ್ಷ ರೂಪಾಯಿ ಆಯ್ತು ಅವ್ರು 20 ದಿವಸ ಇರುವುದು. ಆ ಸುಜಾತ ಅನ್ನೋ ಒಂದು ಅಜ್ಜಿಯನ್ನು ಕರ್ಕೊಂಡು ಬಂದ್ರು, ಇಲ್ಲದ ಮಗಳನ್ನು ಸೃಷ್ಟಿ ಮಾಡಿದ್ರು. ಯಾಕಂದ್ರೆ ಒಂದಕ್ಕೊಂದು ಕನೆಕ್ಟ್. ಸುಜಾತ ಅಜ್ಜಿಯನ್ನು ಯಾಕೆ ತಂದ್ರು ಇವರು? ನಿಮ್ಗೆ ಇಲ್ಲಿ ಬಾಡಿ ಎಕ್ಸಿಕ್ಯೂಷನ್ ಮಾಡ್ಬೇಕು ಅಂತಂದ್ರೆ ಯಾರಾದ್ರೂ ಕಂಪ್ಲೇಂಟ್ ಬೇಕು. ನನ್ನ ಮಗಳು ಅಲ್ಲಿ ಮಿಸ್ಸಿಂಗ್ ಆಗಿದ್ದಾಳೆ, ಅವಳನ್ನು ಇವರು ಕೊಂದಿದ್ದಾರೆ, ಎಲ್ಲ ಊತಿದ್ದಾರೆ, ನೀವು ಬಾಡಿ ಎಕ್ಸಿಕ್ಯೂಷನ್ ಮಾಡಿದ್ದೇನೆ. ಅದಕ್ಕೆ ಬೇಕೇ ಸುಜಾತ ಅಜ್ಜಿಯನ್ನು ತಂದದ್ದು. ಒಂದಕ್ಕೊಂದು ಕನೆಕ್ಟ್ ಮಾಡಿದ್ದು. ಇದೆಲ್ಲ ಇದು ಮಾನಸಿಕವಾಗಿ ಒಂದು ವ್ಯವಸ್ಥೆಯನ್ನು ಒಟ್ಟುಗೂಡಿಸಿಕೊಂಡು ಕಾನೂನಿನ ಮೂಲಕ ಅದಕ್ಕೆ ಬಲ ತುಂಬುವಂತ ಪ್ರಯತ್ನ, ಜನರ ದಿಕ್ಕನ್ನು ತಪ್ಪಿಸುದು. ಜನರು ನಂಬೇಕಲ್ಲ, ಹಿಂಗೆ ಜನರು ನಂಬೇಕಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ 1 ಕೋಟಿದು ಬಿಸ್ನೆಸ್ ಮಾಡಿದ ಅಂತ ಹೇಳಿದ ಕೂಡಲೇ ಜನರು ಏನು ಆಲೋಚನೆ ಮಾಡಿದಾನೆ, ಇವನಿಗೆ ಲಾಟ್ರಿ ಹೊಡೆದಿದ್ದಾರೆ, ಇಲ್ಲದ್ರೆ ಎಲ್ಲೋ ಕೊಪ್ಪರಿಗೆ ಸಿಕ್ಕಿದೆ ಅಂತ ಆಲೋಚನೆ ಮಾಡ್ತಾರೆ. ಹೌದಾ ಅಲ್ವಾ? ಇವರು ಮಾಡಿದ್ದನ್ನೇ. ಇವರಿಗೆ ಸೌಜನ್ಯ ಎನ್ನುವ ಹೆಸರು ಒಂದು ಲಾಟ್ರಿ ಹೊಡೆದದ್ದು, ಇಲ್ಲದ್ರೆ ಸೌಜನ್ಯ ಎನ್ನುವ ಹೆಸರಿನಲ್ಲಿ ಅವರದ್ದು ಕೊಪ್ಪರಿಗೆಯನ್ನು ಸೃಷ್ಟಿ ಮಾಡ್ಕೊತಾರೆ. ಇಷ್ಟೇ ಆಗಿರೋದು. ದುಡ್ಡು ಒಂದು ಇಲ್ಲದೆ ಇದ್ದಿದ್ರೆ ಇದು ಯಾವ ವಿಚಾರವಲ್ಲ. ಯಾವುದೆಲ್ಲ ಹೋರಾಟಗಳನ್ನು ನೋಡಿದ್ದೇವೆ, ಸಾವಿರಾರು ಹೋರಾಟಗಳನ್ನು ನೋಡಿದ್ದೇವೆ. ಎಲ್ಲರೂ ದುಡ್ಡು ಕಳ್ಕೊಂಡವರೆ. ಉತ್ತರ ಕನ್ನಡದಲ್ಲಿ ಹವ್ಯಕರಲ್ಲಿ ಒಂದು ಮಾತಿದೆ, ಅವ್ರು ಯಾರಿಗೂ ಕೋಪ ಬಂದ್ರೆ, ಯಾರಿಗಾದ್ರೂ ಬೈಬೇಕಂತಂದ್ರೆ, ನಿಂಗೆ ಒಂದು ಸಿವಿಲ್ ಕೇಸು ಬಿದ್ದು ಹೋಗ್ಲಿ ಮಗ ಅಂತ ಹೇಳು. ಅವನ ಜನ್ಮಕ್ಕೆ ಆ ಕೇಸು ಸಾಕಾಗ್ತದೆ. ಯಾಕಂದ್ರೆ ಅವನ ಮಠ ಎಲ್ಲ ಮಾರ್ಕೊಂಡು ಹೋಗ್ಬೇಕು. ಆದ್ರೆ ಸೌಜನ್ಯ ಎನ್ನುವ ಹೆಸರಿನಲ್ಲಿ ಇಷ್ಟು ಹೋರಾಟ ಮಾಡಿ ಇವರು ಕಳ್ಕೊಂಡಿದ್ದೇನೂ ಇಲ್ಲ. 1.5 ಕೋಟಿದು ಮನೆ ಕಟ್ಟಿದ್ದಾರೆ, ವಾಹನ ತೆಗೆದಿದ್ದಾರೆ, ಒಂದು 7 ಎಕರೆ ಚಿಲ್ಲರೆ ಜಾಗ ಮಾಡ್ಕೊಂಡಿದ್ದಾರೆ.
ಈ ಹೋರಾಟದಲ್ಲಿ ಕಳ್ಕೊಂಡದ್ದೇನು? ಮಕ್ಕಳಿಗೆ ಮದುವೆ ಆಗಿದೆ, ಇನ್ನೊಬ್ಬರಿಗೆ ಎಜುಕೇಶನ್ ಆಗಿದೆ, ಎಲ್ಲವೂ ಆಗಿದೆ. ಆಯ್ತಾ? ಮಹೇಶ್ ಶೆಟ್ರು ಒಂದು 12 ಕೋಟಿ ಮನೆ ಕಟ್ತಾ ಇದ್ದಾರೆ, ಅದರಲ್ಲಿ ಬಂಗಲೆ ಕಟ್ತಾ ಇದ್ದಾರೆ, ಅದರಲ್ಲಿ ಒಂದು 5 ಕೋಟಿದು ಕೆಲಸ ಆಗಿದೆ. ಒಂದು 120 ಎಕರೆ ಏನೋ ಜಾಗ ಮಾಡ್ಕೊಂಡಿದ್ದಾರೆ. ಮತ್ತೆ ಇವ್ರು ಕಳ್ಕೊಂಡದ್ದೇನು? ಹೋರಾಟದಲ್ಲಿ ಕಳ್ಕೊಂಡದ್ದು ಇಲ್ಲ ಅದು ಅಂತ ಇಲ್ಲ, ಹೋರಾಟದಲ್ಲಿ ಇವರು ಮಾಡ್ಕೊಂಡದ್ದು. ಆದ್ರಿಂದಾಗಿ ಇದು ಈ ಕೇಸಲ್ಲಿ ಅಷ್ಟು ಫಂಡಿಂಗ್ ಆಗಿದೆ ಎನ್ನುವುದು ಸೂಕ್ತ. ಅಂದ್ರೆ ಒಟ್ಟಾರೆಯಾಗಿ ಪ್ರತಿಯೊಂದು ಘಟನೆಯನ್ನು ಕೂಡ ಧರ್ಮಸ್ಥಳದವರು ತಲೆಗೆ ಹಾಕಿ ಅಲ್ಲ, ಧರ್ಮಸ್ಥಳದವರ ತಲೆಗೆ ಹಾಕಿದ್ರೆ ನಿಮ್ಗೆ ದುಡ್ಡು ಬರುವುದು. ಅದನ್ನೇ ನೀವು ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದ ಹಾಕಿ ದುಡ್ಡು ಬರ್ತಾ ಇರ್ಲಿಲ್ಲ, ಗೊತ್ತಾಯ್ತಾ? ಕನ್ಯಾಡಿ ರಾಮಕ್ಷೇತ್ರದ ಮೇಲೆ ಹಾಕಿದ್ರೆ ನಿಮ್ಗೆ ದುಡ್ಡು ಬರ್ತಾ ಇರ್ಲಿಲ್ಲ. ಧರ್ಮಸ್ಥಳದವರ ಮೇಲೆ ಹಾಕಿದ್ರೆ ದುಡ್ಡು ಬರುವುದು. ಯಾಕಂತ ಹೇಳಿದ್ರೆ ಧರ್ಮಸ್ಥಳ ಎನ್ನುವುದು ಒಂದು ಧಾರ್ಮಿಕ ಸಾಮ್ರಾಜ್ಯ. ಧರ್ಮಸ್ಥಳ ಎನ್ನುವುದು ಒಂದು ಮಾತ್ರ ಅಲ್ಲ, ಕ್ಷೇತ್ರ ಮತ್ತು ಒಂದು ಧಾರ್ಮಿಕ ಸಾಮ್ರಾಜ್ಯ. 1971ರಲ್ಲಿ ಧರ್ಮಸ್ಥಳಕ್ಕೆ ಸಾವಿರಾರು ಮಂದಿ ಭಕ್ತರು ಬರ್ತಾ ಇದ್ರು. ಯಾಕೆ ಬರ್ತಾ ಇದ್ರು? ಇಡೀ ರಾಜ್ಯದಲ್ಲಿ ಎಲ್ಲೂ ದುರ್ಬಲ ವರ್ಗದವರಿಗೆ, ನಿಮ್ನ ವರ್ಗದವರಿಗೆ ದೇವಸ್ಥಾನ ಪ್ರವೇಶ ಇಲ್ಲದಂತ ಕಾಲದಲ್ಲಿ ಧರ್ಮಸ್ಥಳದಲ್ಲಿ ಮುಕ್ತ ಪ್ರವೇಶ ಇತ್ತು. ಅನ್ನದಾನದ ಸೇವೆ ಇತ್ತು. ಅದಕ್ಕಿಂತ ಮೊದಲು ಪಡಿಯರಿ ಕೊಡುವಂತ ಕ್ರಮ ಇತ್ತು. ಅಲ್ಲಿ ಎಲ್ಲೂ ಜಾತಿ ಮತ ಭೇದ ಯಾವುದೂ ಇರಲಿಲ್ಲ. ಇವತ್ತಿಗೂ ಇಲ್ಲ, ಆವತ್ತಿಗೂ ಇಲ್ಲ. ಉತ್ತರ ಕರ್ನಾಟಕದ ಭಕ್ತರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಧರ್ಮಸ್ಥಳವನ್ನು ಈಗಲೂ ಅನುಸರಿಸಿಕೊಂಡು ಬರುವುದು ಆ ಕಾರಣಕ್ಕಾಗಿ. 72ರಿಂದ ಸಾಮೂಹಿಕ ವಿವಾಹ ಶುರುವಾಯಿತು. ಯಾಕೆ ಶುರುವಾಯಿತು ಗೊತ್ತಾ? ಒಂದು ವೃದ್ಧೆ ಒಬ್ರು ಧರ್ಮಸ್ಥಳಕ್ಕೆ ಬಂದು ಹೆಗಡೆ ಅವರ ಹತ್ರ, ಇವರು ಸಣ್ಣ ಪ್ರಾಯ, ಅವರು ಸಣ್ಣ ಪ್ರಾಯದಲ್ಲಿ ಅವರು ಧರ್ಮಾಧಿಕಾರಿಗಳು ಆದವರವರು ತೀರ್ಥರೂಪರು ಕಾಲವಶವಾದ ಕಾರಣಕ್ಕಾಗಿ ಬಂದು ಕೆಲಸ ಕೇಳಿದ್ರು. ಯಾಕಮ್ಮ ನಿಂಗೆ ಕೆಲಸ ಅಂತ ಕೇಳಿದಕ್ಕೆ ಹೇಳಿದ್ರು, ನನ್ನ ಮಗಳನ್ನು ಮದುವೆ ಮಾಡಿದ್ದೆ, ಸ್ವಲ್ಪ ಸಾಲ ಆಗಿದೆ, ಅದನ್ನು ತೀರಿಸಲಿಕ್ಕೆ ನನ್ನಿಂದ ಸಾಧ್ಯ ಆಗುದಿಲ್ಲ. ಅದಕ್ಕೆ ನಾನು ಕ್ಷೇತ್ರದಲ್ಲಿ ನಂಗೆ ಕೆಲಸ ಕೊಟ್ಟರೆ ಹೇಗೂ ಊಟ ಸಿಗುತ್ತೆ, ಸಂಬಳ ಉಳಿತದೆ, ಅದರಿಂದ ನಾನು ಸಾಲ ಬೇಡಮ್ಮ, ನೀವು ಹೋಗಿ ಸಾಲ ತೀರಿಸಿಕೊಂಡು ಊಟ ಮಾಡಬೇಡ, ಬರಬೇಡ, ಇದು ಇರುವುದಿಲ್ಲ, ಕೆಲಸ ಮಾಡೋದನ್ನ ಮಾಡು ಅಂತ ಹೇಳಿ ಆ ರೀತಿಯಾಗಿ ಇವರು ಆಲೋಚನೆ ಮಾಡಿದ್ರು. ಬಡ ವರ್ಗದವರು ಮದುವೆ ಮಾಡಲಿಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ, ಎಷ್ಟು ಸಾಲ ಮಾಡಿದ್ರು. ಅದಕ್ಕೆ ಕಾರಣಕ್ಕಾಗಿ ಸಾಮೂಹಿಕ ವಿವಾಹ ಅಲ್ಲಿ ಆರಂಭವಾದದ್ದು. ಇವತ್ತಿನವರೆಗೆ ಅನುಚಾನವಾಗಿ 11,000 ಚಿಲ್ಲರೆ ಜ್ಯೋತಿಗಳು ಅಲ್ಲಿ ಮದುವೆ ಆಗಿದ್ದಾರೆ. ಒಳ್ಳೊಳ್ಳೆ ವಿದ್ಯಾಂತರು ಬಂದದೆ ಅಲ್ಲಿ ಮದುವೆ ಆಗ್ತದೆ. ಯಾಕಂದ್ರೆ ಅದು ಧಾರ್ಮಿಕ ಕ್ಷೇತ್ರ, ಅದೊಂದು ಹರಕೆ, ನಾವು ಅಲ್ಲಿ ತಾಳಿ ಕಟ್ತೇವೆ ಅಂತ. ಇವತ್ತಿನವರೆಗೆ ಧರ್ಮಸ್ಥಳದಲ್ಲಿ ಮದುವೆ ಆದಂತ ಯಾವುದೇ ಜೋಡಿಗಳು ಡೈವರ್ಸ್ ಆಗ್ಲಿಲ್ಲ. ದೇವರ ಎದುರಲ್ಲಿ ನಿಂತುಕೊಂಡು ಪ್ರಮಾಣ ಮಾಡ್ತಾರೆ. ಒಂದು ರೀತಿಯಲ್ಲಿ ಅದು ಅನ್ಯೋನ್ಯ ದಾಂಪತ್ಯ ಜೀವನ ಧರ್ಮಸ್ಥಳದ ಕೃಪೆಯಲ್ಲಿ ಆಗುವುದು. ಈ ರೀತಿಯ ನೂರಾರು ಕಥೆಗಳಿವೆ ಧರ್ಮಸ್ಥಳ ಅಂತ ಹೇಳಿದ್ರೆ. ಅದಕ್ಕೋಸ್ಕರ ಅದು ಟಾರ್ಗೆಟ್ ಆಗಿರೋ, ಅದಕ್ಕೋಸ್ಕರ ಅದು ಎಲ್ಲರಿಗೂ ಟಾರ್ಗೆಟ್ ಆಗಿರೋದು. ಒಟ್ಟಾರೆಯಾಗಿ ಅದು ಮುಜರಾಯಿ ಇಲಾಖೆಗೆ ಹೋಗ್ಬೇಕು. ಮುಜರಾಯಿ ಇಲಾಖೆಗೆ ಹೋದಂತ ದೇವಸ್ಥಾನಗಳ ಹಣೆ ಬರ ಏನಿದೆ ಅಂದ್ರೆ ನಮ್ಗೆ ಗೊತ್ತಿದೆ. ಅಲ್ಲ, ವಿಡಿಯೋದಲ್ಲಿ ಒಬ್ಬ ಅನ್ಯಮತಿ ಅದೇ ಸಮೀರ್ ಹೇಳ್ತಾನೆ, ಧರ್ಮಸ್ಥಳ ಯಾಕೆ ಮುಜರಾಯಿ ಇಲಾಖೆ ಹೋಗ್ಬಾರ್ದು. ಯಾರಿಗೂ ಗೊತ್ತಿದೆ ಅದು ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದಂತ ಒಂದು ದೇವಸ್ಥಾನ ಅಂತ ಹೇಳಿ. ಕೇಳ್ತಾರೆ, ಜೈನ ಧರ್ಮದವರು ಹಿಂದೂ ದೇವಸ್ಥಾನವನ್ನು ಹೇಗೆ ಮೇಂಟೈನ್ ಮಾಡ್ತಾರೆ? ಹಿಂದೂ ದೇವಸ್ಥಾನ ಕಟ್ಟಿದೆ ಜೈನ ಮನೆಯವರಲ್ವಾ, ಜೈನ ಮನೆತನದವರಲ್ವಾ? ಬಿರ್ಮನೆ ಬೆರ್ಗಡೆ ಮತ್ತು ಅಮ್ಮುಬಳ್ಳಾಲ್ತಿ ದಂಪತಿ ಅಲ್ವಾ ಅಲ್ಲಿ ಈಶ್ವರಲಿಂಗವನ್ನು ಸ್ಥಾಪನೆ ಮಾಡಿ ದೇವಸ್ಥಾನ ಕಟ್ಟಿದವರು. ಅವರು ಕಟ್ಟಿದವರಲ್ವಾ? ಇದೇ ಪುತ್ತಿಗೆ ಸೋಮನಾಥ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಯಾರು? ಕುಲ್ದೀಪರಲ್ವಾ? ಅವ್ರು ಜೈನ ಮತದವರಲ್ವಾ? ಎಷ್ಟು ದೇವಸ್ಥಾನಗಳು ಜೈನ ಮತದವರು ಅದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಧರ್ಮಸ್ಥಳದವರು ಎಷ್ಟು ದೇವಸ್ಥಾನಗಳು ಜೀರ್ಣೋದ್ಧಾರ ಮಾಡಿದ್ದಾರೆ. ಅಷ್ಟಕ್ಕೂ ಜೈನ ಮತ ಹಿಂದೂ ಧರ್ಮದ ಒಂದು ಭಾಗ ಅಲ್ವಾ? ಅಷ್ಟಕ್ಕೂ ಜೈನ ಧರ್ಮಕ್ಕೆ ಎಷ್ಟು ವರ್ಷಗಳ ಇತಿಹಾಸ ಇದೆ?
2500 ವರ್ಷಗಳ ಇತಿಹಾಸ ಇರುವುದು. ಅದಕ್ಕಿಂತ ಮೊದಲು ಇತ್ತಲ್ಲ ಹಿಂದೂ ಧರ್ಮ, ಅದಕ್ಕಿಂತ ಮೊದಲು ಇತ್ತಲ್ಲ ಧರ್ಮ. ಅದರಿಂದ ಹಿಂದೂ ಧರ್ಮದ ಒಂದು ಕವಲೆ ಅಲ್ವಾ. ಜೈನ ಮತ ಆಗಿರ್ಲಿ, ಬೌದ್ಧ ಮತ ಆಗಿರ್ಲಿ, ಸಿಖ್ ಮತ ಆಗಿರ್ಲಿ, ಎಲ್ಲವೂ ಹಿಂದೂ ಧರ್ಮದ ಕವಲೆ ಅಲ್ವಾ. ನೀವು ಯಾಕೆ ಅದನ್ನು ಬೈಫರ್ಕೇಶನ್ ಮಾಡ್ಲಿಕ್ಕೆ ಹೋಗ್ತೀರಿ? ಜನರಲ್ಲಿ ನೀವು ತಪ್ಪು ಅಭಿಪ್ರಾಯವನ್ನು ಮೂಡಿಸಿ ಸಮಾಜದಲ್ಲಿ ಒಡಕುಂಟು ಮಾಡುವುದರ ಉದ್ದೇಶ ಕೂಡ ಅದೇ ಉದ್ದೇಶ ಅದೇ ಅಲ್ವಾ. ಅದರಿಂದಾಗಿ ಹೇಳುತ್ತದೆ, ಜನರಿಗೆ ಗೊತ್ತಾಗಬೇಕು ಇದರ ಹಿನ್ನೆಲೆ ಏನು, ಇದರ ಕುಯುಕ್ತಿ ಏನು, ಇದರ ಷಡ್ಯಂತ್ರ ಏನು. ಯಾಕಂತ ಹೇಳಿದ್ರೆ ಒಂದು ದೇವಸ್ಥಾನದಲ್ಲಿ, ಎಲ್ಲ ದೇವಸ್ಥಾನಗಳಲ್ಲಿ ಈಗ ಅನ್ನ ಪ್ರಸಾದ ಇದೆ, ಇದೆಲ್ಲ ಹೌದು. ಮೇಲ್ಪಂಕ್ತಿ ಯಾರ್ದು? ಧರ್ಮಸ್ಥಳ ಅಲ್ವಾ? ಅದನ್ನೇ ಓಡಿದ್ರೆ ಮೇಲ್ಪಂಕ್ತಿ ಎಲ್ಲ ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ಇದೆ, ಮೇಲ್ಪಂಕ್ತಿ ಯಾರ್ದು? ಧರ್ಮಸ್ಥಳದಲ್ವಾ? ಧರ್ಮಸ್ಥಳದ ಅನ್ನ ಪ್ರಸಾದಕ್ಕೆ 55 ವರ್ಷಗಳ ಇತಿಹಾಸ ಇದೆ. ಅದಕ್ಕಿಂತ ಮೊದಲು ಪಡಿಯರಿಯ ಇತಿಹಾಸ ಇದೆ. ಇವರು ಹೇಳ್ತಾರೆ ಅಲ್ಲಿ ಭೂಕಬಳಿಕೆ ಮಾಡಿದ್ರು, ಭೂಮಿ ಒಳಗೆ ಹಾಕಿದ್ರು. ಯಾರ ಭೂಮಿಯನ್ನು ಯಾರು ಒಳಗೆ ಹಾಕಿದ್ರು? ಯಾರಾದ್ರೂ ಕೇಳಿದ್ದಾರೆ? ಧರ್ಮಸ್ಥಳ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 4872 ಎಕರೆ ಭೂಮಿ ಇತ್ತು. ಈಗ ಎಷ್ಟು ಭೂಮಿ ಇದೆ? 1400 ಎಕರೆ ಭೂಮಿ ಇರುವುದು. ಹಾಗಾದ್ರೆ 3400 ಎಕರೆ ಭೂಮಿಯಲ್ಲಿ ಇತ್ತು, ಒಕ್ಕಲುಗಳಿಗೆ ಹೋಗಿದೆ. ಮತ್ತೆ ಇವರು ಭೂಮಿ ಕಬಳಿಕೆ ಯಾರು ಮಾಡಿದ್ದು? 3400 ಎಕರೆ ಭೂಮಿ ಒಕ್ಕಲುಗಳಿಗೆ ಹೋಗಿದೆ. ಒಕ್ಕಲುಗಳು ಅದರಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ. ಕ್ಷೇತ್ರಕ್ಕೆ ಉಳಿದದ್ದು 1400 ಎಕರೆ ಚಿಲ್ಲರೆ ಭೂಮಿ. ಮತ್ತೆ ಭೂಮಿ ಕಬಳಿಕೆ ಯಾರು ಮಾಡಿದ್ದು? ಇವರ ಭೂಮಿಯನ್ನು ಇವರು ಕಬಳಿಕೆ ಮಾಡುದ? ಇವರ ಭೂಮಿಯನ್ನು ಕಬಳಿಕೆ ಮಾಡಿದ? 1975 ಭೂಸುಧಾರಣೆ ಕಾಯ್ದೆ ಜಾರಿಯಾಗುವ ಮೊದಲು 4872 ಎಕರೆ ಭೂಮಿ ಇತ್ತು ಧರ್ಮಸ್ಥಳಕ್ಕೆ. ಇವತ್ತಿಗೂ ಸಹ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ನ ಪ್ರಕಾರ ಧರ್ಮಸ್ಥಳ ಅನ್ನೋದೊಂದು ಸಂಸ್ಥೆ, ಒಂದು ಪಟ್ಟ. ಅಣ್ಣಪ್ಪ ದೈವ, ಧರ್ಮದೈವಗಳು, ಚಂದ್ರನಾಥ ಸ್ವಾಮಿ, ಚಂದ್ರನಾಥ ಸ್ವಾಮಿ ಪಟ್ಟ, ಅಣ್ಣಪ್ಪ ದೈವ, ಧರ್ಮದೈವಗಳು 5 ಸೇರಿಕೊಂಡು ಒಂದು ಸಂಸ್ಥೆ. ಧರ್ಮಸ್ಥಳ ಹೆಗಡೆ ಅವರಿಗೆ ಜಾಗ ಮಾರ್ಲಿಕ್ಕೆ ಅಧಿಕಾರ ಇದೆ ಅಂತ, ಅವ್ರು ಪರ್ಚೇಸ್ ಮಾತ್ರ ಮಾಡ್ಬೋದು, ಮಾರ್ಲಿಕ್ಕೆ ಅಧಿಕಾರ ಇಲ್ಲ. ಇಡೀ ಜಾಗದ ಓನರ್ ಲಾರ್ಡ್ ಮಂಜುನಾಥ್, ಇವರು GPA ಹೋಲ್ಡರ್. ಹೆಗಡೆ ಅವರು GPA ಹೋಲ್ಡರ್. ಅಲ್ಲಿ ಯಾರು ಪಟ್ಟ ಇದ್ದಾರೆ ಅವರಿಗೆ ಸೈನಿಂಗ್ ಅಥಾರಿಟಿ ಮಾತ್ರ. ಮಾರ್ಲಿಕ್ಕೆ ಅವಕಾಶ ಇದು ಸುಪ್ರೀಂ ಕೋರ್ಟ್ ಆರ್ಡರ್. ಹೇಳ್ತಾರೆ ಸುಪ್ರೀಂ ಕೋರ್ಟ್ ಹಾಗೆ ಹೇಳಿದ್ರು. ಕೇಳಿ ಅವ್ರ ಹತ್ರ ಸುಪ್ರೀಂ ಕೋರ್ಟಿಗೆ ಯಾರು ಓದೋದು ಅಂತ ಹೇಳಿ. ಸೋಮನಾಥ ನಾಯ್ಕ ಕೆಲವೊಂದು ದಾಖಲೆಗಳನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಇವರು ಅದನ್ನು ಒಂದು ಸಂಸ್ಥೆ ಅಂತ ಅಫಿದಾವತ್ ಹಾಕಿದ್ದಾರೆ ಅಂತ ಹೇಳಿ. ಸರಿಯಪ್ಪ, ಸುಪ್ರೀಂ ಕೋರ್ಟಿಗೆ ಸೋಮನಾಥ ನಾಯ್ಕ ಅಪ್ಪ ಓದದ್ದ, ಸೋಮನಾಥ ನಾಯ್ಕ ಅಜ್ಜ ಓದದ್ದ ಸುಪ್ರೀಂ ಕೋರ್ಟಿಗೆ? ಯಾವುದೇ ಒಂದು ಸಿವಿಲ್ ಕೇಸಲ್ಲಿ ಒಂದು ಕೋರ್ಟಿಗೆ ಹೋಗುವಾಗ ಒಬ್ಬ ಡಿಫೆಂಡೆಂಟ್ ಇರ್ತಾನೆ, ಒಬ್ಬ ಪ್ಲಾಂಟಿವ್ ಇರ್ತಾನೆ. ಒಬ್ಬ ಪ್ಲಾಂಟಿವ್ ಇರ್ತಾನೆ, ಒಂದು ಡಿಫೆಂಡೆಂಟ್ ಇರ್ತಾನೆ, ಒಂದು ಸರ್ಕಾರ ಇರ್ತಾನೆ, ಇಲ್ಲ ವ್ಯಕ್ತಿ ಇರ್ತಾನೆ. ಪ್ಲಾಂಟಿವ್ ಒಬ್ಬ ವ್ಯಕ್ತಿ ಇರ್ತಾನೆ ಅಲ್ವಾ? ಅದು ಸುಪ್ರೀಂ ಕೋರ್ಟಿಗೆ ಓದೋದು ಯಾರು? ಸುಪ್ರೀಂ ಕೋರ್ಟಿಗೆ ಹಾಕ್ಬೇಕಂತಂದ್ರೆ ಸುಪ್ರೀಂ ಕೋರ್ಟಿಗೆ ಒಂದು ಕೇಸ್ ಹೋಗ್ಲೇಬೇಕಲ್ವಾ? ಸುಪ್ರೀಂ ಕೋರ್ಟಿಗೆ ಓದೋದು ಯಾರು? ಅದೊಂದು ವ್ಯಕ್ತಿ ಜನ ಆಗ್ಬೇಕಲ್ಲ. ಸೋಮನಾಥ ನಾಯ್ಕನ ಅಪ್ಪ ಓದದ್ದ ಅಲ್ಲ, ಸೋಮನಾಥ ನಾಯ್ಕ ಅಜ್ಜ ಓದದ್ದ ಸುಪ್ರೀಂ ಕೋರ್ಟಿಗೆ ಧರ್ಮಸ್ಥಳದ ವಿರುದ್ಧ? ಹೌದಾ ಅಲ್ವಾ? ಅದೇ ಹೇಳ್ಬೇಕಲ್ವಾ? ಅದೇ ಹೇಳುದಿಲ್ಲ. ಅಂದ್ರೆ ಗೊಂದಲ ಸೃಷ್ಟಿ ಮಾಡಿ ಬಿಡು. ಮತ್ತೆ ಜನನೇ ಅವ್ರವ್ರು ಮಾತಾಡ್ಕೊಂಡು ಸಮೀರ್ ಹೇಳಿದಲ್ಲ, ನಾವಿದ್ರಲ್ಲಿ ಜನ ಅವರವರು ಮಾತಾಡ್ಕೊಂಡು ಚರ್ಚೆ ಮಾಡಿಕೊಳ್ಳಿ ಅಂತ ಹೇಳಿದ್ದೇನೆ. ನನ್ನಲ್ಲಿ ಯಾವುದೇ ದಾಖಲೆಗಳಿಲ್ಲ, ಯಾರನ್ನು ಇಂಟರ್ವ್ಯೂ ಮಾಡ್ಲಿಲ್ಲ, ಡಿಸ್ಕ್ಲೈಮರ್ ಅಲ್ಲಿ ಹೇಳಿದಲ್ಲ. ಮಾತಾಡ್ಕೊಂಡು ಅವರವರು ಚರ್ಚೆ ಮಾಡ್ಕೊಳ್ಳಿ. ನಾವು ಹುಳ ಬಿಟ್ಟು ಬಿಡ್ತೀವಿ, ನೀವು ಹೊಡೆದಾಡ್ಕೊಂಡು ಸಾಯಿರಿ ಅಂತ ಹೇಳಿ. ಇಷ್ಟೇ ಆದದ್ದು ಇದು. ಇದು ಧರ್ಮಸ್ಥಳದ ವಿರುದ್ಧದ ವ್ಯವಸ್ಥಿತ ಷಡ್ಯಂತ್ರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು
ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.